ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನನ್ನ ಭಾವನೆ ಅಲ್ವಾ? ಎಲ್ಲರೂ ಚೆನ್ನಾಗೇ ಇರ್ತೀರ. ಅದಕ್ಕೋಸ್ಕರ ಇವತ್ತು ಒಂದು ಫ್ರೆಂಡ್ಶಿಪ್ ಡೇ ಇದೆ ಅಲ್ವಾ, ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ ಅಂತ ಬಂದಿದ್ದೀನಿ. ಫ್ರೆಂಡ್ಶಿಪ್ ಡೇ ಅಂದರೆ ಎಲ್ರಿಗೂ ಏನಾಗುತ್ತೆ, ತುಂಬ ಕ್ಲೋಸ್ ಫ್ರೆಂಡ್ಸ್ ಇರ್ತಾರೆ, ಸೆಲೆಬ್ರೇಟ್ ಮಾಡ್ಕೊಳ್ಳೋದು, ಎಂಜಾಯ್ಮೆಂಟು ಅದು ಇದು ಅಂತ ಇರುತ್ತೆ. ಬಟ್ ನನ್ನ ಲೈಫಲ್ಲಿ ಯಾವತ್ತೂ ಯಾರು ಫ್ರೆಂಡ್ಸ್ ಅಂತ ಬಂದಿಲ್ಲ ಇಲ್ಲಿ ತನಕ. 1-2 ಜನ ಬಂದಿದ್ರು, ಬಟ್ ಆವಾಗ ಹೋಗಿ ಕಟ್ಟಾಗೋದ್ರು. ಬಟ್ ನನಗೇನಾಗಿದೆ, ನನ್ನ ಫ್ಯಾಮಿಲಿ, ನನ್ನ ಸಿಸ್ಟರ್ಸ್ ಎಲ್ಲ ಇದ್ದೀವಿ, 4-5 ಮೆಂಬರ್ಸ್ ಸಿಸ್ಟರ್ಸ್ ಇದ್ದೀವಿ. ಅದರಿಂದ ನಮಗೆ ಫ್ರೆಂಡ್ಸ್ ಅವಶ್ಯಕತೆ ಇಲ್ಲ ಅನಿಸುತ್ತೆ. ನಾವು ಏನೇ ಪ್ರಾಬ್ಲಮ್ಸ್ ಇದ್ರೂ ಅಪ್ಪ ಅಮ್ಮನ ಹತ್ರ ಶೇರ್ ಮಾಡ್ಕೊಳ್ತೀವಿ, ಇಲ್ಲ ಅಂದರೆ ಗಂಡನ ಹತ್ರ ಹೇಳ್ಕೊಳ್ತೀವಿ, ಇಲ್ಲ ಮಗ ಇರ್ತಾನೆ ಮಗನ ಹತ್ರ ಹೇಳ್ತೀನಿ, ಇಲ್ಲ ಅಕ್ಕ ತಂಗಿನೋ ಯಾರ್ದೋ ಜೊತೆಲಿ ಶೇರ್ ಮಾಡ್ಕೊಳ್ತೀವಿ. ಅದರಿಂದ ನಮ್ಗೆ ಅವಶ್ಯಕತೆ ಇಲ್ಲ. ಮತ್ತೊಂದು ಅಷ್ಟೊಂದು ಬೇರೆಯವ್ರ ಜೊತೆ ಅಷ್ಟು ಬಾಂಡಿಂಗಲ್ಲೂ ನಾವು ಇರಲ್ಲ. ಫ್ರೆಂಡ್ಸು ಅನ್ನೋ ಬಾಂಡಿಂಗ್ ಆದಷ್ಟು ಕಮ್ಮಿ. ನಾನಂತಲ್ಲ, ನನ್ನ ಅಕ್ಕ ತಂಗಿ ಇನ್ನೊಬ್ಳು ಅಕ್ಕ ಎಲ್ರಿಗೂ ಅಷ್ಟೇ ಫ್ರೆಂಡ್ಸ್ ಕಮ್ಮಿನೇ. ಎಲ್ರಿಗೂ ಯಾರಿಗೂ ಫ್ರೆಂಡ್ಸ್ ಆ ಥರ ಇಲ್ಲ. ಬಟ್ ಕೆಲವೊಂದು ಮೂಮೆಂಟಲ್ಲಿ ಬೇಕಾಗುತ್ತೆ. ಈ ಸಿಸ್ಟರ್ಸ್ ಯಾರೂ ಇಲ್ಲ ಅಂದವರಿಗೆ ಅದು ಅವಶ್ಯಕತೆ ಇದೆ. ಫ್ರೆಂಡ್ಸ್ ಬೇಕಾಗುತ್ತೆ. ಏನಾದರೂ ಅವರು ಮನೇಲಿ ಏನಾದ್ರು ಪ್ರಾಬ್ಲಮ್ ಆಯಿತು, ಇಲ್ಲ ಏನೋ ಒಂದು ಇನ್ಸಿಡೆಂಟ್ ಆಯಿತು, ಅದನ್ನು ಶೇರ್ ಮಾಡ್ಕೊಳಕ್ಕೆ ಅವ್ರ ಹತ್ತಿರದವರು ಅಂತ ಯಾರಿರಲ್ಲ. ಇವನ್ ಕೆಲವೊಬ್ರು ಏನಾಗುತ್ತೆ, ಪೇರೆಂಟ್ಸ್ ಜೊತೆಲಿ ಶೇರ್ ಮಾಡ್ಕೊಳ್ಳಲ್ಲ. ಆ ಥರದವ್ರಿಗೆ ಫ್ರೆಂಡ್ಸ್ ಬೇಕಾಗುತ್ತೆ. ಬಟ್ ನನ್ನ ಪ್ರಕಾರ ನನಗೆ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಆದರೂ ಎಲ್ರಿಗೂ ನಾನು ಫ್ರೆಂಡ್ಶಿಪ್ ಡೇ ಶುಭಾಶಯ ಹೇಳ್ತೀನಿ. ಎಲ್ಲರೂ ಚೆನ್ನಾಗಿರಿ, ನಗ್ತಾ ಇರಿ, ನಗ್ನಗ್ತಾ ಇರಿ. ಭೂಮಿ ಮೇಲೆ ತುಂಬ ವರ್ಷ ಯಾರೂ ಇಲ್ಲ. ಮನುಷ್ಯ ಆಗಿ ಹುಟ್ಟೋದೇ ಅದೃಷ್ಟ. ಒಂದು ಸ್ವಲ್ಪ ದಿನ ಬದುಕು ಎಷ್ಟು ಗೊತ್ತಾ, 10 ವರ್ಷ, 20 ವರ್ಷ, 30 ವರ್ಷ, 40 ವರ್ಷ, ಯಾವತ್ತೂ ಅಂತ ಗೊತ್ತಿಲ್ಲ. ಬಟ್ ನಾನು ಇವಾಗ ಮಾತಾಡ್ತಾ ಇದ್ದೀನಿ, ನಾಳೆ ಇದೀನೋ ಇಲ್ವೋ ಗೊತ್ತಿಲ್ಲ. ಅದಕ್ಕೋಸ್ಕರ ಎಲ್ಲರ ಜೊತೆನೂ ಚೆನ್ನಾಗಿರಿ, ನಗ್ತಾ ಇರಿ. ಯಾರಾದರೂ ತಪ್ಪು ಮಾಡಿದ್ದಾರೆ, ಕೆಟ್ಟದ್ದು ಮಾಡಿದ್ದಾರೆ ಅಂದಾಗ ಒಂದು ಸ್ವಲ್ಪ ಸಜೆಷನ್ ಕೊಡಿ ಅವರಿಗೆ. ನೀವು ಒಳ್ಳೆಯವರು ಆಗಿದ್ದಾಗ ಮಾತ್ರ ಇನ್ನೊಬ್ರಿಗೆ ಸಜೆಷನ್ ಕೊಡ್ಬೋದು ಅಲ್ವಾ? ನೀವು ಸಜೆಷನ್ ಕೊಡೋ ಪ್ಲೇಸಲ್ಲಿ ಇದ್ದೀರಿ ಅಂದಾಗ ಅವ್ರಿಗೊಂದು ಮಾಹಿತಿ ಕೊಡಿ. ಅವ್ರು ತಪ್ಪು ಮಾಡ್ತಾ ಇದ್ದಾಗ ನೀವು ಗೆಳತಿನೇ ಆಗಬೇಕು ಅನ್ನೋದಿಲ್ಲ. ಅವರು ಒಂದು ತಪ್ಪು ದಾರಿಲಿ ಹೋಗ್ತಾ ಇದ್ದಾರೋ ಅಂದಾಗ, ಇಲ್ಲ ಏನೋ ಒಂದು ಕೆಟ್ಟದ್ದು ಮಾಡ್ತಾ ಇದ್ದಾರೆ ಅಂದಾಗ ಅದಕ್ಕೆ ಹೇಳಿ, ಅದು ಮಾಡಬೇಡಿ, ಅದು ನೀವು ಮಾಡ್ತಾ ಇರೋ ತಪ್ಪು. ಅವ್ರು ಚೇಂಜ್ ಆಗ್ತಾರೋ ಬಿಡ್ತಾರೋ ಸೆಕೆಂಡ್ರಿ. ಬಟ್ ನಮ್ಮ ಕಡೆಯಿಂದ ನಾವು ಹೇಳೋದು ಅದನ್ನೇ, ತಪ್ಪು ಮಾಡಬೇಡಿ, ಈ ಥರ ತಪ್ಪು ಮಾಡಬೇಡಿ. ಯಾಕಂದರೆ ಅವ್ರಿಗಿಂತ ಒಂದು ಸ್ವಲ್ಪ ದೊಡ್ಡವ್ರು ಇರ್ತೀವಿ ನಾವು. ಈ ಥರ ತಪ್ಪು ಮಾಡೋದು ಬೇಡ, ಈ ರೂಟ್ ಚೆನ್ನಾಗಿಲ್ಲ, ಈ ರೂಟ್ ಚೆನ್ನಾಗಿಲ್ಲ, ಹಿಂಗೆ. ಇವನ್ ನಿಮ್ಮ ಮಕ್ಕಳಿಗೆ ಹೇಳೋದಾಯಿತು. ಇವನ್ ನೀವು ಒಂದು ಪೇರೆಂಟಾಗಿ, ತಂದೆ ತಾಯಿಯಾಗಿ ಮಕ್ಕಳನ್ನ ಒಳ್ಳೆ ದಾರಿ ತರೋದು ಅದು ನಿಮ್ಮ ಕರ್ತವ್ಯ. ಬಟ್ ಇದು ಫ್ರೆಂಡ್ಶಿಪ್, ಇದು ಕರ್ತವ್ಯ ಅಲ್ಲ, ಅದೊಂದು ಜವಾಬ್ದಾರಿ ಅಂತ ಅಂದ್ಕೊಳ್ಳಿ. ಕರ್ತವ್ಯ ಬೇರೆ, ಜವಾಬ್ದಾರಿ ಬೇರೆ ಆಗಿರುತ್ತಲ್ವ? ಅವ್ರನ್ನ ಯಾವುದೇ ಒಂದು ರೂಪದಲ್ಲಿ ಅವ್ರಿಗೆ ಒಳ್ಳೇದು ಮಾಡೋದು, ಅದನ್ನು ಒಂಥರ ಫ್ರೆಂಡ್ಶಿಪ್ ಅಂತಲೇ ಕರೀತಾರೆ. ಬಟ್ ಈವನ್ ನನ್ನ ಸರೌಂಡಿಂಗು ಒಬ್ಬರು ಇದ್ದಾರೆ. ಬಟ್ ಏನಾಗುತ್ತೆ ಗೊತ್ತಾ, ನನಗೆ ಅವರು ಬುದ್ಧಿಗಳು ಇಷ್ಟ ಇಲ್ಲ. ಅದಕ್ಕೋಸ್ಕರ ನಾನು ಅವಾಯ್ಡ್ ಮಾಡ್ತೀನಿ. ಎದುರುಗಡೆ ಚೆನ್ನಾಗಿರ್ತಾರೆ, ಹಿಂದಿಂದ ಬೇರೆ ಥರ ಮಾತಾಡ್ತಾರೆ. ಬಟ್ ಇವನ್ ಏನಾಗುತ್ತೆ, ನನ್ನ ಮಗನ ಕ್ಲಾಸ್ಮೇಟ್ ಅವರ ಪೇರೆಂಟ್ಸೇ ಇದ್ದಾರೆ. ಬಟ್ ಅವ್ರು ಕ್ಲೋಸ್ ಇದ್ದಾರೆ. ಕ್ಲೋಸ್ ಇರೋರು ಏನು ಗೊತ್ತಾ, ಬಟ್ ಎದುರುಗಡೆ ಒಂದು ಮಾತಾಡೋದು, ಹಿಂದಿಂದ ಬೇರೆ ಥರ ಮಾತಾಡ್ತಾರೆ. ಅದು ಇಷ್ಟ ಆಗಲ್ಲ. ಬಟ್ ನಮ್ಮ ಕಷ್ಟ ಸುಖ ಯಾವುದಕ್ಕೂ ಆಗಲ್ಲ. ನಾನು ಒಂದು ಇನ್ಸಿಡೆಂಟ್ ಏನಾಯಿತು ಅಂದರೆ, ಏನೋ ಒಂದು ವಿಷಯ ಹಿಂಗೆ ನನ್ನ ಫ್ರೆಂಡ್ ಹತ್ರ, ಹಿಂಗೆ ಗೊತ್ತಿರೋಳ ಹತ್ರ, ಫ್ರೆಂಡ್ ಅದು ತುಂಬ ಕ್ಲೋಸ್ ಅಲ್ಲ, ಹಾಯ್ ಬಾಯ್ ಅಷ್ಟೇ, ಅವಳ ಹತ್ರ ಹೇಳ್ಕೊಂಡಾಗ ಏನಾಯಿತು, ಅವಳು ಸುಮ್ಮನೆ ಕೇಳಿಸ್ಕೊಂಡಿದ್ಲು ಅದನ್ನು. ಮತ್ತು ಇನ್ನೊಂದಿನ ಏನೋ ಒಂದು ಅದನ್ನೇ ರಿಪೀಟ್ ಮಾಡಿದಾಗ ಏನೋ ಒಂಥರ ಟೀಸ್ ಮಾಡೋ ಥರ ಮಾತಾಡಿದೆ. ಅವತ್ತೇ ಲಾಸ್ಟ್. ನಾನು ಏನು ಯಾರ ಹತ್ರನೂ ಶೇರ್ ಮಾಡ್ಕೊಳಕ್ಕೆ ಹೋಗಲ್ಲ. ಏನೇ ಮನಸ್ಸಲ್ಲಿ ಏನೇ ಭಾವನೆ ಇದ್ರೂ ನನ್ನ ಸಿಸ್ಟರ್ ಜೊತೆ ಹೇಳ್ಕೊಳ್ತೀನಿ, ಇಲ್ಲ ಅಪ್ಪ ಅಮ್ಮನ ಜೊತೆ ಹೇಳ್ಕೊಳ್ತೀನಿ, ಆ ಮಗನ ಜೊತೆ ಶೇರ್ ಮಾಡ್ಕೊಂಡು ಅಲ್ಲಿ ಕ್ಲಿಯರ್ ಮಾಡ್ಕೊಳ್ತೀನಿ ಅಷ್ಟೇ. ಬಟ್ ಕೆಲವೊಬ್ರಿಗೆ ಅದು ಇನ್ನೊಂದು ಖುಷಿ ವಿಷಯ ಅಂದರೆ, ನಾನು ಯೂಟ್ಯೂಬ್ ಆನ್ ಮಾಡಿ ಆದಮೇಲೆ, ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಸುಮಾರು ಜನ ಒಂಥರ ಫ್ರೆಂಡ್ಸ್ ಅನ್ನೋ ಥರ ಅಲ್ಲ, ಅದು ಒಂಥರ ಬಾಂಡಿಂಗ್ ಕ್ರಿಯೇಟ್ ಆಗಿದೆ. ಬ್ರದರ್ಸು, ಸಿಸ್ಟರ್ಸು, ಅದ್ರ ಜೊತೆಯಲ್ಲಿ ಮಕ್ಕಳು, ಆ ಥರ ಒಂದು ಬಾಂಡಿಂಗ್ ಕ್ರಿಯೇಟ್ ಆಗಿದೆ. ಅದನ್ನು ಫ್ರೆಂಡ್ಶಿಪ್ಪೇ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ತುಂಬ ಖುಷಿ ಆಗುತ್ತೆ. ಯೂಟ್ಯೂಬ್ ಲೈವ್ ಏನಾದ್ರು ಆನ್ ಮಾಡಿದೆ ಅಂದ ತಕ್ಷಣ, ಬಟ್ ಏನೇ ಒಂದು ಸಣ್ಣದು ಪ್ರಾಬ್ಲಮ್ ಆಗಲಿ ನಮಗೆ, ಯಾರಾದರೂ ಗೌಡ್ತಿ ಅಂತ ಒಬ್ಳು ಬರ್ತಿದ್ದು, ನನಗೆ ಕೂಸೆ ಅಂತ ಕರೀತಾಳೆ ಅವಳು ನಿಜವಾಗ್ಲೂ ನಮ್ಮ ಬ್ಯಾಡ್ ಕಮೆಂಟ್ ಬಂತು ಅಂದರೆ ಅವಳು ಒಬ್ಬಳು ಇದ್ರೂ ಸಾಕಿತ್ತು. ಬಟ್ ಇವಾಗ ಬರ್ತಾ ಇಲ್ಲ ಲೈವ್, ಈಗ ಆಲ್ಮೋಸ್ಟ್ ಕಮ್ಮಿ ಮಾಡಿದಾಳೆ. ಅವ್ರ ಚಾನಲ್ ಮೋನೋ ಆಯಿತು, ಮೋಸ್ಟ್ಲಿ ಮೇ ಬಿ ಏನೋ ಬ್ಯುಸಿನೋ, ವರ್ಕ್ ಪ್ರೆಷರೋ ಏನೋ ಇರ್ಬೋದು. ಬಟ್ ಅವಳು ಬರ್ತಾ ಇದ್ದಾಗ ಯಾರು ಬ್ಯಾಡ್ ಕಮೆಂಟ್ ಹಾಕೋಕ್ಕೆ ಹೆದ್ರವರು, ಅಷ್ಟು ಸ್ಟ್ರಾಂಗೆಸ್ಟ್ ವುಮೆನ್ ಆಗಿ ಫೈಟ್ ಮಾಡ್ತಿದ್ಲು ಲೈವಲ್ಲಿ ಎಲ್ಲರ ಜೊತೆಲಿ. ಅವಳಿಗಷ್ಟೇ, ಅವಳು ಒಂದು ಫ್ರೆಂಡು ಇಲ್ಲ ಮಗಳು ಅನ್ನೋಕ್ಕೆ ಇಷ್ಟಪಡ್ತೀನಿ ನಾನು. ಅದ್ರ ಜೊತೆಲಿ ಸುಮಾರು ಜನ ಇದ್ದಾರೆ. ಕೆಲವೊಬ್ಬರು ಬ್ಯಾಕ್ ಸಪೋರ್ಟು ಅಂದರೆ ಹೈಡಲ್ಲಿ ನಿಂತ್ಕೊಂಡು ನೋಡ್ಕೊಂಡು ಸಪೋರ್ಟ್ ಮಾಡೋರು ಇರ್ತಾರೆ. ಅವರೇ ಒಂಥರ ಫ್ರೆಂಡ್ಶಿಪ್ಪು, ಎಲ್ಲರೂ ಮುಂದುವರಿಲಿ ಅನ್ನೋ ಥರದವ್ರು. ಫ್ರೆಂಡ್ಶಿಪ್ ಅಂದರೆ ಬರೀ ಜೊತೇಲಿ ಇದ್ಕೊಂಡು ಓಡಾಡೋದು, ಜೊತೇಲಿ ತಿನ್ನೋದು, ಜೊತೇಲಿ ತಿರುಗೋದು, ಅದಷ್ಟೇ ಅಲ್ಲ. ಬಟ್ ಯಾವುದೋ ಒಂದು ರೂಪದಲ್ಲಿ ನೀವು ಅವರಿಗೆ ಆಶಯ ಮಾಡೋಕ್ಕೆ, ಅಂದರೆ ಒಳ್ಳೇದು ಮಾಡೋಕ್ಕೆ ಇರ್ತೀರ, ಅದನ್ನು ಫ್ರೆಂಡ್ಶಿಪ್ಪು ಅಂತ ಕರಿಬೋದು. ನಿಮ್ಗೆಲ್ರಿಗೂ ಹೇಳೋದು ಒಂದೇ, ಯಾರಾದರೂ ನಿಮ್ಮ ಫ್ರೆಂಡ್ಸ್ ಮಾಡ್ಕೊಂಡಿದ್ದೀರಾ, ಫ್ರೆಂಡ್ಶಿಪ್ ಇದೆ, ಬಾಂಡಿಂಗ್ ಇದೆ ಅಂದಾಗ
ಬಟ್ ಅವ್ರನ್ನ ಕಷ್ಟ ಸುಖ ಅರ್ಥ ಮಾಡ್ಕೊಳ್ಳಿ. ಬರೀ ಸುಖಕ್ಕೊಂದೇ ಅಲ್ಲ, ಕಷ್ಟಕ್ಕೂ ಫ್ರೆಂಡ್ಸ್ ಬೇಕು ಅಲ್ವಾ. ನೀವೇನೇ ಒಂದು ಕಷ್ಟದಲ್ಲಿದ್ದಾಗಲೂ ಪ್ರಾಬ್ಲಮಲ್ಲಿದ್ದಾಗ ಮೇನ್ ನೆನ್ಪು ಮಾಡ್ಕೊಳ್ಳೋದು ಯಾರನ್ನ ಹೇಳಿ? ಫ್ರೆಂಡ್ಸ್ನ ಅಲ್ವಾ. ಫ್ರೆಂಡ್ಸ್ ಅಂದರೆ ಫ್ರೆಂಡ್ಸ್ ಫಾರ್ ಎವರ್. ಎಲ್ಲಿ ಎವ್ರಿ ಟೈಮ್, ಯಾವುದೇ ಟೈಮಲ್ಲಾದರೂ ನಿಮ್ಗೆ ಕಷ್ಟ ಅಂತ ಇದ್ದಾಗ ಫ್ರೆಂಡ್ಸ್ ಇದ್ದೇ ಇರ್ತಾರೆ. ಬಟ್ ಇವನ್ ನನ್ನ ಮಗನಿಗೂ ಅಷ್ಟೇ, ಅವನು ಆಲ್ರೆಡಿ ಫಸ್ಟ್ ಸ್ಕೂಲಿಂದ ಈ ಸ್ಕೂಲಿಗೆ ಚೇಂಜ್ ಮಾಡಾದ್ರೂ ಅವನಿಗೊಬ್ಬ ಫ್ರೆಂಡ್ ಇದ್ದಾನೆ, ಮನ್ವಿತ್ ಅಂತ ಹೇಳಿ, ಮನ್ವಿಕ್ ಅಂತ. ಅವನು ಯಾವತ್ತೂ ಮರೆಯಲ್ಲ. ಅವನು ಅಲ್ಲಿ ಹೊಸ ಸ್ಕೂಲಲ್ಲಿ ಎಷ್ಟೇ ಫ್ರೆಂಡ್ಸ್ ಆದ್ರೂ ಬಟ್ ಅವ್ರ ಬಾಂಡಿಂಗ್ ಚೆನ್ನಾಗಿದೆ. ಆ ಥರ ಇಟ್ಕೊಳ್ಬೇಕು ಕೆಲವೊಬ್ರು. ಬಟ್ ನಮ್ಮ ಲೈಫಲ್ಲಿ ಯಾರೂ ಆ ಥರ ಸಿಕ್ಕಲಿಲ್ಲ. ಸಿಕ್ಕವ್ರು ಏನಾಯಿತು, ಒಬ್ಬಳು ಹಿಂಗೆ ನನ್ನ ಫ್ರೆಂಡು ಅಂತ ಹೇಳಿ ಅವಳಿಗೆ ಗಂಡ ಡೈವರ್ಸ್ ಆಯಿತು. ನಾನು ತೊಗೊಂಡು ಬಂದು ಬೆಂಗಳೂರಲ್ಲಿ ಇಟ್ಕೊಂಡೆ, ನನ್ನ ಜೊತೆಲೇ ಇಟ್ಕೊಂಡು ಅವಳಿಗೆ ಊಟ ಹಾಕಿ ಅಷ್ಟು ವರ್ಷ ಸಾಕಿದ್ದೀನಿ. ಬಟ್ ಇವಾಗ ಸೆಕೆಂಡ್ ಮ್ಯಾರೇಜ್ ಆಗಿದೆ, ದೂರ ಎಲ್ಲ ಮಹಾರಾಷ್ಟ್ರ ಕಡೆ ಕೊಟ್ಟಿದ್ದಾರೆ. ಎದುರುಗಡೆ ಸಿಕ್ಕಾಗ ನನ್ನ ಮಾತಾಡ್ಸಲ್ಲ ಅವಳು. ಬಟ್ ನಾನು ಎಷ್ಟು ಒದ್ದಾಡಿದ್ದೀನಿ ಅಂತ ನನಗೆ ಗೊತ್ತು. ನಾನು ಬರೀ 9-10 ಸಾವಿರ ಪೇಮೆಂಟಲ್ಲಿದ್ದಾಗ ಅವಳನ್ನ ನಾನು ಬಾಡಿಗೆ ಕಟ್ಕೊಂಡು ನನ್ನ ಮನೇಲಿ ಇಟ್ಕೊಂಡು ಅವಳಿಗೊಂದು ಜೀವನ ಕೊಟ್ಟಿದ್ದೀನಿ. ಬಟ್ ಅದನ್ನು ನೆನ್ಪಿಟ್ಕೊಂಡ್ರೆ ಸಾಕಷ್ಟೇ. ಅವಳು ನಾನು ಮಾತಾಡಿಸ್ಲೇಬೇಕು ಅನ್ನೋದಿಲ್ಲ. ಬಟ್ ಇವಾಗಲೂ ಊರಿಗೆ ಬರ್ತಾಳೆ, ನಾನು ಹೋದಾಗ ಊರಲ್ಲಿ ಇರ್ತಾಳೆ, ಬಟ್ ನನ್ನ ಮಾತಾಡ್ಸಲ್ಲ. ನಮ್ಮ ಮನೆಗೆ ಬಂದರೂ ಕೂಡ ಅಷ್ಟು ಮಾತಾಡಿಸ್ಬೇಕು ಅನ್ನೋದು ಅಷ್ಟು ಇಲ್ಲ. ಅಂದರೆ ರಿಚ್ಚಾಗಿ ಒಳ್ಳೆ ರಿಚ್ ಫ್ಯಾಮಿಲಿನ ಮದುವೆ ಆಗಿರೋದು ಇವಾಗ. ಬಟ್ ಏನೇ ಆಗಲಿ, ಹಣ ಬಂತು ಅಂತ ಹೇಳಿ ನಮ್ಮ ಕಷ್ಟಕ್ಕಾದವ್ರನ್ನ ಯಾವತ್ತೂ ಮರಿಬಾರ್ದು. ಅದು ಯಾವ ಥರ ಒಂದಿನ ನೆನಪಾಗುತ್ತೆ. ಅದೇ ಥರ ಹೇಳ್ತೇನೆ, ನನ್ನ ತಂಗಿನ ಮನೇಲಿ ಇಟ್ಕೊಂಡಿದ್ದೆ. ನನ್ನ ತಂಗಿನ ಇಲ್ಲಿದ್ದಾಗ ಅವಳು ಅದನ್ನೇ ಹೇಳ್ತಾಳೆ, ಯಾರ ಜೊತೆಲೇ ಎಲ್ಲೇ ಇದ್ರೂ ಅಕ್ಕ ನಿಮ್ಮ ಜೊತೆ ಇದ್ದಷ್ಟು ಖುಷಿ ಸಿಕ್ಕಲ್ಲ. ನಾನು ಯಾರಿಗೂ ಬೇಜಾರು ಮಾಡ್ತಿರ್ಲಿಲ್ಲ. ಆ ಟೈಮಲ್ಲಿ ಏನಾದ್ರು ಬೇಜಾರು ಮಾಡೋದನ್ನ ನೆಕ್ಸ್ಟು ಒಂದು ಅರ್ಧ ಗಂಟೆಯಲ್ಲಿ ಮತ್ತೆ ಪ್ಯಾಚಪ್, ಏನಾದ್ರು ಪ್ರೀತಿಯಿಂದ ಮಾತಾಡೋದು, ಇಲ್ಲ ಅವ್ರನ್ನ ಹೊರಗಡೆ ಕರ್ಕೊಂಡು ಹೋಗೋದು, ಇಲ್ಲಾಂದ್ರೆ ಅವ್ರ ಮನಸ್ಸಿಗೆ ಸಮಾಧಾನ ಮಾಡೋದು, ಏನಾದ್ರು ತಪ್ಪಾಗ್ತಾ ಇದ್ದ ತಪ್ಪು ಮಾಡಬೇಡ ಅಂತ ಹೇಳೋದು, ಅವ್ರಿಗೆ ಏನಾದ್ರು ಅವಶ್ಯಕತೆ ಇತ್ತು ಅಂದಾಗ ಅವಶ್ಯಕತೆಗೆ ಅವಳಿಗೆ ಏನು ಬೇಕೋ ಅದನ್ನು ಕೊಡಿಸೋದು, ಎಲ್ಲರೂ ಸುತ್ತಿಸೋದು, ಅವಳಿಗೆ ಸಪೋರ್ಟ್ ಮಾಡೋದು. ಆ ಥರದಲ್ಲಿ ಆಫೀಸಲ್ಲಿ ಏನಾದ್ರು ಕಿರಿಕಿರಿ ಆಯಿತು ಅಂದರೆ ಅದಕ್ಕೆ ಪಾಸಿಟಿವ್ ಆಗಿ ಮಾತಾಡೋದು, ಅದನ್ನೇ ಮಾಡ್ತಿದ್ದೆ. ಅವಳು ಅದೇ ಹೇಳ್ತಾಳೆ, ಇವಾಗಲೂ ಕಾಲ್ ಮಾಡಿದಾಗ ಹೇಳ್ತಾಳೆ, ನಿನ್ನೇನೋ ಅದನ್ನೇ ಹೇಳ್ತಿದ್ಳು, ಅಕ್ಕಮ್ಮ ನಿಮ್ಮ ಮನೇಲಿ ಇದ್ದಷ್ಟು ಖುಷಿ ಬೇರೆ ಎಲ್ಲೂ ಸಿಕ್ಕಲ್ಲ ಅಂತ ಹೇಳಿ. ಅಷ್ಟು ಅವ್ರು ಅಷ್ಟು ಹೇಳಿದ್ರೆ ಸಾಕಲ್ವ. ಇವನ್ ಆಫೀಸಲ್ಲಾದರೂ ಅಷ್ಟೇ, ನನ್ನ ಬುದ್ಧಿ ಹಾಗೇನೆ. ಯಾರಿಗಾರು ನೋವಾಯಿತು ಅಂದರೆ ಖುಷಿ ಪಡೋ ಬುದ್ಧಿ ಇಲ್ಲ ನನಗೆ. ಪಾಪ ನೋವಾಯಿತು ಅಂದಾಗ ಏನಕ್ಕೆ ನೋವಾಯಿತು ಅವರಿಗೆ, ಯಾಕೆ ಹಿಂಗಾಯಿತು, ಯಾರು ಏನು ಬೈದರು, ಇವ್ರು ತಪ್ಪಿರಲ್ಲ. ಕೆಲವೊಂದು ಮೂಮೆಂಟಲ್ಲಿ ತಪ್ಪಿದರೆ ಓಕೆ, ನಾನೇನು ರೆಸ್ಪಾನ್ಸ್ ಮಾಡೋಣ. ತಪ್ಪಿಲ್ಲ ಅಂದರೆ ಏನಕ್ಕೆ ಬೈಸ್ಕೊಂಡ್ರು, ನಂಗೆ ಬೇಜಾರು ಅನಿಸ್ತಿರತ್ತೆ. ಬಟ್ ಫ್ರೆಂಡ್ಸ್ ಆಗಿರಲ್ಲ ಅವರು, 11%. ಆಫೀಸಲ್ಲಿ ಏನು ಗೊತ್ತಾ, ಯಾರು ಫ್ರೆಂಡ್ಸ್ ಇರಲ್ಲ, ಆಲ್ಮೋಸ್ಟ್ ರೇರು ಫ್ರೆಂಡ್ಸ್ ಇರೋದು, ಹಾಯ್ ಬಾಯ್ ಅಷ್ಟೇ. ಆದ್ರೂ ಏನಾಗುತ್ತೆ, ಆದರೂ ಬೇಜಾರು ಅನಿಸುತ್ತೆ. ಯಾಕೆ ಬೈದರು, ಏನಕ್ಕೆ ಬೈಸ್ಕೊಂಡ್ರು, ಏನು ತಪ್ಪು ಮಾಡಿದ್ರು, ಏನೇ ತಪ್ಪು ಮಾಡ್ತಾಯಿದ್ರು ನಾನು ತಪ್ಪು ಆಗೋ ಮೊದಲು ನಾನು ಹೇಳಿರ್ತೀನಿ ಕೆಲವೊಬ್ಬರಿಗೆ, ಈ ಥರ ತಪ್ಪಾಗುತ್ತೆ, ಇದನ್ನೆಲ್ಲ ಸರಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮುನ್ನೆಚ್ಚರಿಕೆಯಾಗಿ ಎಲ್ಲ ಇದು ಮಾಡ್ತೀವಿ, ಯೋಚನೆ ಮಾಡ್ಕೊಂಡು ಎಲ್ಲ ಪ್ರೀ ಪ್ಲ್ಯಾನ್ ವರ್ಕ್ ಮಾಡ್ಕೊಳ್ತೀವಿ. ಹಾಗೆ ಎಲ್ಲರೂ ಅಷ್ಟೇ, ಬರೀ ಫ್ರೆಂಡ್ಸ್ ಜೊತೆಲಲ್ಲ, ನೀವು ಆಫೀಸಲ್ಲೂ ನೀವು ಕೊಲೀಗ್ಸ್ ಜೊತೆಲಿ ಎಲ್ಲರ ಜೊತೆಲೂ ಆ ಥರ ಅನೋನ್ಯವಾಗಿದ್ದರೆ ಏನಾಗುತ್ತೆ, ಏನೂ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗೋಲ್ಲ. ಅದೇ ಫ್ರೆಂಡ್ಶಿಪ್ ಹಂಗೇನೆ. ಏನೋ ಒಂದು ಆ್ಯಕ್ಸಿಡೆಂಟ್ ಆಯಿತು ಅಂದಾಗ, ಇವಾಗ ಒಂದು ಮಗನ ಕ್ಲಿನಿಕ್ಕಿಗೆ ಕರ್ಕೊಂಡು ಹೋಗಿದ್ದೆ. ಮೋಸ್ಟ್ಲಿ ಫ್ರೆಂಡ್ಸ್ ಅನಿಸುತ್ತೆ. ಪಾಪ 4-5 ಮಕ್ಕಳು ಬಂದಿದ್ರು, 5 ಗಂಡು ಮಕ್ಕಳು. ಒಬ್ಬನು ಬಿದ್ದಿದ್ದಾನೆ, ಎಲ್ಲೋ ಗಾಡೀಲಿ ಬಿಡಿಸ್ಕೊಂಡವ್ರೆ, ಕಾಲೆಲ್ಲ ಕೊರ್ಚ್ಕೊಂಡು ಕೈಯೆಲ್ಲ ಗಾಯ ಆಗಿದೆ. ಅವ್ನು ಕರ್ಕೊಂಡು ಹಾಸ್ಪಿಟ್ಲಿಗೆ ಬಂದಿದ್ದಾರೆ ಅವರು. ಅದು ಮೋಸ್ಟ್ಲಿ ಒಂದು ಬಾಂಡಿಂಗ್ ಇದೆ. ಇಲ್ಲ ಕೆಲವೊಬ್ರು ಹೆಂಗೆ ಗೊತ್ತಾ, ಎದುರುಗಡೆ ಚೆನ್ನಾಗಿರ್ತಾರೆ, ಹಿಂದಿಂದ ವಿಷ. ನೀವು ನಿನ್ನ ಫ್ರೆಂಡ್ ಅಂತ ಹೇಳ್ಕೊಂಡಿರ್ತೀರ, ಇನ್ನೊಬ್ರ ಕಡೆಯಿಂದ ಅವ್ರ ಬಗ್ಗೆ ಕೇಳಿದಾಗ ಪಾಯ್ಸನ್ ಅಂತ ಬರುತ್ತೆ. ಬಟ್ ನನಗೂ ಪ್ರಾಕ್ಟಿಕಲ್ ಅವ್ರು ಇದ್ದಾರೆ, ಇವಾಗ ಪ್ರೆಸೆಂಟ್ ನನ್ನ ಜೀವನದಲ್ಲಿ ಇದ್ದಾರೆ. ಎದುರುಗಡೆ ಚೆನ್ನಾಗಿ ಮಾತಾಡ್ತಾರೆ, ಎಲ್ಲ ಮಾತಾಡ್ತಾರೆ, ಬಟ್ ನಮ್ಮ ಪರ್ಸ್ನಲ್ ಎಲ್ಲ ಕೇಳ್ತಾರೆ. ಅವ್ರ ಪರ್ಸ್ನಲ್ ಹೇಳಲ್ಲ. ಅದ್ರ ಜೊತೆಲೇ ಅವ್ರು ಏನಾದರೂ ಅಚೀವ್ಮೆಂಟ್ ಮಾಡಿದ್ರು ಅಂದ್ಕೊಳ್ಳಿ, ಏನಾದ್ರು ತೊಗೊಳ್ಬೇಕು ಅಂತಿರುತ್ತೆ, ಏನಾದ್ರು ಮಾಡಬೇಕು ಅಂತಿರುತ್ತೆ, ಇಲ್ಲ ಹೊರಗಡೆ ಹೋಗಬೇಕು ಅಂತಿರುತ್ತೆ, ಅದೆಲ್ಲ ಏನೂ ಹೇಳಲ್ಲ. ಅದ್ರ ಜೊತೆಲಿ ಮತ್ತೊಂದು ನನ್ನ ಜೊತೆ ಬರುವಾಗ ನಾರ್ಮಲ್ ಡ್ರೆಸ್ ಹಾಕ್ಕೊಂಡು ಬರೋದು, ಅವ್ರ ಫ್ಯಾಮಿಲಿ ಜೊತೆ ಹೋಗುವಾಗ ಗ್ರ್ಯಾಂಡಾಗಿ ರೆಡಿ ಆಗೋದು, ಅದು ಫ್ಯಾಷನ್ ಥರ. ಆ ಥರದವರು ಇದ್ದಾರೆ, ವಿಚಿತ್ರ ಮೆಂಟ್ಯಾಲಿಟಿ ಜನ. ಅದಕ್ಕೋಸ್ಕರ ನಾನು ಯಾರನ್ನೂ ಫ್ರೆಂಡ್ಸ್ ಮಾಡ್ಕೊಳ್ಳೋಲ್ಲ. ಯಾರಾದರೂ ಇದ್ರಾ ಹಾಯ್ ಬಾಯ್ ಅಷ್ಟೇ ಬಿಟ್ಟರೆ ಅದಕ್ಕೂ ಮೀರಿದ್ದು ಯಾವುದೂ ಇಲ್ಲ. ಬಟ್ ಎಲ್ರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಒನ್ ಮೋರ್ ಟೈಮ್. ಸಾರಿ, ಏನಾದರೂ ನಾನು ಮಾತಾಡಿರೋದ್ರಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ, ದಯವಿಟ್ಟು ಕ್ಷಮಿಸಿ. ಏನಾದರೂ ನಿಮ್ಮ ಮನಸ್ಸಿಗೆ ನೋವಾಗಿದ್ರೆ ನನ್ನಿಂದ ಕ್ಷಮೆ ಇರಲಿ ಅಂತ ಕೇಳ್ತೀನಿ. ಪ್ರತಿಯೊಬ್ಬರು ನನ್ನ ವಿಡಿಯೋ ನೋಡ್ತಿದ್ದೀರಾ, ಖುಷಿಯಾಗುತ್ತೆ. ಇದೇ ಥರ ಸಪೋರ್ಟ್ ಇರಲಿ, ನಿಮ್ಮ ಸಪೋರ್ಟ್ ಹಿಂಗೆ ಮುಂದುವರಿತಾ ಇರಲಿ ಅಂತ ನಾನು ಬಯಸ್ತೀನಿ. ನೀವು ಯಾವುದಾದ್ರೂ ಒಂದು ಕಂಟೆಂಟ್ ಹೇಳಿ, ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ. ನೀವು ಕಮೆಂಟ್ ಹಾಕಿ, ನಮಗೆ ಯಾವುದ್ರ ಬಗ್ಗೆ ಮಾತಾಡಬೇಕು ಅಂತೇಳಿ ಕಮೆಂಟ್ ಹಾಕಿ. ಆಲ್ಮೋಸ್ಟ್ ಒಂದು 10 ಮಿನಿಟ್ಸ್ ತನಕ ಮಾತಾಡೋಷ್ಟು ಕೆಪಾಸಿಟಿ ದೇವ್ರು ಕೊಟ್ಟಿದ್ದಾನೆ. ಇವಾಗ 1 ಅವರ್ ತನಕ ಮಾತಾಡೋಷ್ಟು ನಿಮ್ಮ ಆಶೀರ್ವಾದ ಎಲ್ಲರ ಆಶೀರ್ವಾದ ಬೇಕು. ಎಲ್ಲರೂ ನನ್ನ ಫ್ರೆಂಡ್ಸ್ ಇದ್ದೀರಾ, ಎಲ್ಲರೂ ನನ್ನ ಅಭಿಮಾನಿಗಳಿದ್ದೀರಾ. ಯಾರ್ಯಾರು ನನ್ನ ವಿಡಿಯೋಗೆ ಸಪೋರ್ಟ್ ಮಾಡ್ತೀರಾ, ಎಲ್ಲರೂ ನನ್ನ ಅಭಿಮಾನಿಗಳಿದ್ದೀರಾ. ಅದೊಂದು ಖುಷಿ ಆಗುತ್ತೆ ನಿಜವಾಗ್ಲೂ. ನಾನು ಇಲ್ಲಿ ಈ ಸುಮಾರು ಹೆಂಗೆ ಗೊತ್ತಾ, ಯೂಟ್ಯೂಬ್ ಜರ್ನಿ ತುಂಬ ಕಷ್ಟ ಇದೆ.
ಯೂಟ್ಯೂಬ್ ಜರ್ನಿ ನಾವು ಅಂದ್ಕೊಂಡ್ರೆ ಸುಲಭ ಇಲ್ಲ. ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡ್ಕೊಂಡು ನಾವು ಅದ್ರ ಮೇಲೆ ಒಂದು ಸ್ವಲ್ಪ ಮುಂದುವರಿಬೇಕು ಅಂದಾಗ ನಿಮ್ಮದೆಲ್ಲ ಸಹಕಾರ ಬೇಕಾಗುತ್ತೆ. ನಾನು ನಿಮ್ಮ ಸಹಕಾರಕ್ಕೋಸ್ಕರ ಕಾಯ್ತಾ ಕೂತಿರ್ತೀನಿ. ಧನ್ಯವಾದಗಳು. ಹ್ಯಾಪಿ ಫ್ರೆಂಡ್ಶಿಪ್ ಡೇ ಟು ಆಲ್ ಮೈ ವ್ಯೂವರ್ಸ್, ಫ್ರೆಂಡ್ಸ್, ಬ್ರದರ್ಸ್, ಸಿಸ್ಟರ್ಸ್ ಆ್ಯಂಡ್ ಮೈ ಸನ್ಸ್, daughters, all both. Thank you so much.